ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದು ನಾವು ಕರ್ನಾಟಕದ ಹೃದಯ ಭಾಗದಲ್ಲಿರುವ ಸಾವಿರಾರು ಜನರ ಬದುಕನ್ನು ಬೆಳಗಿಸಿರುವ ಸಿದ್ಧಗಂಗಾ ಮಠದ ಇತಿಹಾಸ ಮತ್ತು ಅದರ ಮಹತ್ವವನ್ನು ತಿಳಿಯೋಣ. ಮಿತ್ರರೇ, ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಈ ಪವಿತ್ರ ಮಠ ನಿಮ್ಮ ಜೀವನಕ್ಕೆ ಎಷ್ಟು ಪ್ರೇರಣೆ ಎಂಬುದು ಕೂಡ ಸ್ಪಷ್ಟವಾಗುತ್ತದೆ. ಸೊ ಫಸ್ಟ್ ಆಫ್ ಆಲ್ ಈ ಮಠದ ಮೂಲ ಏನಂತ ತಿಳಿಯೋಣ ಬನ್ನಿ ಗೈಸ್. ಸಿದ್ಧಗಂಗಾ ಮಠವು ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಬೆಟ್ಟದ ಭಾಗದಲ್ಲಿ ನೆಲೆಸಿದೆ. ಇದು 15ನೇ ಶತಮಾನದಲ್ಲಿ ಸಿದ್ಧಗಂಗೇಶ್ವರ ಸ್ವಾಮಿಗಳಿಂದ ಇದು ಸ್ಟಾರ್ಟ್ ಆಗಿದೆ. ಸೊ ಅಂದಿನಿಂದಲೂ ಈ ಮಠವು ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಕೇಂದ್ರವಾಗಿ ಬೆಳೆದಿದೆ. ಇದು ಕೇವಲ ಮಠವಲ್ಲ, ಜನರ ಬದುಕಿಗೆ ಬೆಳಕು ನೀಡುವ ಒಂದು ಜೀವನ ಶೈಲಿಯಾಗಿದೆ. ಸೊ ಈ ಮಠದಲ್ಲಿ ಏನು ಪರಂಪರೆ ಇದೆ ಅಂತ ನೋಡೋಣ ಬನ್ನಿ. ಸೊ ನಾನು ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗಳು ನಿಹಾರಿಕಾ 3 ಜನ ಕೂಡ ಹೋಗಿದ್ವಿ. ಸೊ ನನ್ನ ಮಗಳು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಓಡಾಡ್ತಾ ಇದ್ದಲ್ಲಿ. ಅಂದರೆ ತುಂಬ ಸ್ಪೇಸ್ಫುಲ್ ಆಗಿದೆ, ತುಂಬ ದೊಡ್ಡದಾಗಿದೆ. ಅಲ್ಲೇ ಹಾಸ್ಟೆಲ್ಲು, ಆಮೇಲೆ ಸ್ಕೂಲು, ವಸತಿ ಎಲ್ಲ ಕೂಡ ಇದೆ ಅಂತೆ. ಸೊ ನೋಡೋಣ ಬನ್ನಿ ಮುಂದೆ. ಈ ಸಿದ್ಧಗಂಗಾ ಮಠದ ವಿಶೇಷತೆ ಏನಂದರೆ ಅನ್ನ, ಅಕ್ಷರ ಮತ್ತು ಅಕ್ಕರೆಯ ಮಾತು. ಸೊ ಪ್ರತಿದಿನ ಸಾವಿರಾರು ಮಕ್ಕಳಿಗೆ ಉಚಿತ ಅನ್ನ ಸಂಪರ್ಪಣೆ ಆಗುತ್ತದೆ ಇಲ್ಲಿ, ಅದೊಂದು ತುಂಬ ವಿಶೇಷತೆ. ಸೊ ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ವಿದ್ಯಾಭ್ಯಾಸ ಕೂಡ ಆಗುತ್ತದೆ. ಸೊ ಇದು ಒಳಗಡೆ ಇರುವ ಗರ್ಭಗುಡಿ. ಸಿದ್ಧಗಂಗಾ ಸ್ವಾಮಿಗಳು ಇಲ್ಲಿ ಲಿಂಗೈಕ್ಯ ಅದಾದಮೇಲೆ ಈ ರೀತಿಯಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು ಕೂಡ. ಸೊ ಆಮೇಲೆ ಇಲ್ಲಿ ಶಿಕ್ಷಣ ಮತ್ತು ಸೇವೆ ಒಂದರ ಜೊತೆ ಒಂದಾಗಿ ಬೆಳೆದಿದೆ ರೈಸ್. ಇಲ್ಲಿ ಏನಂದರೆ ನಿಜವಾದ ಜ್ಞಾನ, ಭಕ್ತಿ, ಸೇವೆಯ ಇದರದ್ದು ಸಮನ್ವಯ ಆಗಿದೆ. ಸೊ ಈ ಶಿವಕುಮಾರ ಸ್ವಾಮೀಜಿಗಳ ಈ ಪಾತ್ರ ಏನೆಂದರೆ, ಈ ಮಠವನ್ನು ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಗೊಳಿಸಿದವರು ಯಾರಂದರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. ಸೊ ಅವರು ಮಠದ 36ನೇ ಪೀಠಾಧಿಪತಿಯಾಗಿದ್ದರು ಅಂತೆ. ಸೊ ಅವರು ಜನರು ಏನಂತ ಕರೆಯುತ್ತಿದ್ದರಂದರೆ ನಡೆಯುವ ದೇವರು ಎಂದು ಇವರನ್ನು ಜನರು ಕರೆಯುತ್ತಿದ್ದರು. ಸೊ ಇವರಿಗೆ 101 ವರ್ಷಗಳವರೆಗೂ ಅವರು ನಿರಂತರ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಅವರ ಮಾತುಗಳನ್ನು ಕೇಳಿದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ. ಸೊ ಆ ರೀತಿಯಾಗಿ ಅವರ ಸರಳ ಮಾತುಗಳಿದ್ದು ಅಂತೆ. ಸೊ ಅನ್ನ ಕೊಡುವುದು ಹೊಟ್ಟೆ ತಣಿಸಲು, ಅಕ್ಷರ ಕೊಡುವುದು ಬಾಳು ಬೆಳಗಿಸಲು, ಅಕ್ಕರೆಯ ಮಾತು ಕೊಡುವುದು ಹೃದಯ ಗೆಲ್ಲಲು. ಸೊ ಸ್ವಾಮೀಜಿಗಳ ಈ ತತ್ವಗಳು ಇಂದಿಗೂ ಲಕ್ಷಾಂತರ ಜನರ ಬದುಕಿಗೆ ದಾರಿ ತೋರಿಸುತ್ತವೆ ಅಲ್ಲವೇ. ಆಮೇಲೆ ನೋಡೋಕ್ಕೂ ಎಷ್ಟು ಚೆನ್ನಾಗಿ ತುಂಬ ಸುಂದರವಾಗಿ ಹಸಿರು ನೇಚರವಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂತ ಅಂದರೆ ಈ ಸ್ವಾಮೀಜಿಗಳು ಇದಲ್ವಾ, ಅವರ ಜೀವನ ಶೈಲಿ ಯಾವ ರೀತಿಯಾಗಿತ್ತು, ಹೇಗಿತ್ತು ಅಂತ ಅದೇ ಒಂಥರ ಗಾರ್ಡನ್ ಥರ ಮಾಡಿದ್ದಾರೆ. ಸೊ ಅದನ್ನು ನಾವು ನೋಡೋಣ ಬನ್ನಿ ರೈಸ್. ಇಲ್ಲಿ ಇದು ಮುಖ್ಯ ದ್ವಾರವಾಗಿದೆ. ಸೊ ಸ್ವಾಮೀಜಿಗಳು ಯಾವ ರೀತಿಯಾಗಿ ಆಶ್ರಮದಲ್ಲಿ ಇರುತ್ತಿದ್ದರು, ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು, ಮತ್ತು ಅದು ಅರಣ್ಯದ ಸೊಬಗು ಎಲ್ಲ ನೋಡೋಣ ಬನ್ನಿ. ಈ ಸಿದ್ಧಗಂಗಾ ಮಠ ನಮಗೆ ಏನು ಪ್ರೇರಣೆ ಕೊಡುತ್ತೆ ಅಂದರೆ ಹೇಳಿ ರೈಸ್ ನೋಡೋಣ. ಸಿದ್ಧಗಂಗಾ ಮಠವು ನಮಗೆ ಒಂದು ಪಾಠ ಕಲಿಸುತ್ತದೆ. ಅದೇನೆಂದರೆ ನಿಜವಾದ ಧರ್ಮವೆಂದರೆ ಸೇವೆ ಅಲ್ಲವೇ. ನಾವು ಸೇವೆ ಮಾಡೋದೇ ಒಂದು ಧರ್ಮ. ಆಮೇಲೆ ಧರ್ಮ, ಜಾತಿ, ಭಾಷೆ ಯಾವುದನ್ನೂ ನೋಡದೆ ಮಠವು ಎಲ್ಲರಿಗೂ ಕೂಡ ಆಶ್ರಯ ನೀಡಿದೆ. ಇಂದು ಸಹ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆದು ಮತ್ತು ಉತ್ತಮ ನಾಗರಿಕರಾಗುತ್ತಾರೆ ಅಲ್ಲವೇ. ಸೊ ಈ ಸಿದ್ಧಗಂಗಾ ಮಠವೆಂದರೆ ಕೇವಲ ಪೂಜಾ ಸ್ಥಳವಲ್ಲ, ಸೊ ಇದು ಸಮಾಜ ಸೇವೆಯ ಚಿರಂತನ ಮಾದರಿಯಾಗಿದೆ ಅನ್ನೋದು ತಪ್ಪಾಗಲ್ಲಲ್ವಾ ಗೈಸ್. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಎಲ್ಲ ಸ್ವಾಮೀಜಿಗಳು, ಗುರೂಜಿಗಳು ನಿಂತಿರುವ ಒಂದು ಅದ್ಭುತವಾದ ಪ್ರತಿಭೆ ಈ ಥರ ಚಿತ್ರವನ್ನು ಮಾಡಿದ್ದಾರೆ. ಸೊ ನೋಡಿದ ತಕ್ಷಣ ಎಕ್ಸಾಕ್ಟಾಗಿ ಮನುಷ್ಯರು ನಿಂತಿದ್ದಾರೆ ಅನ್ನೋ ಫೀಲ್ ಬರುತ್ತೆ.
ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ತೊಟ್ಟಿಲು ಹಾಡೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತಾಯಿ ದಂಡೋಬನ ಮಡಿಲಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ಒಬ್ಬ ಗುರುಗಳಿಗೆ ಕಾಲು ನಮಸ್ಕಾರ ಮಾಡ್ತಾ ಇದ್ದಾನೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಅದನ್ನು ಸೃಷ್ಟಿಸಿದ್ದಾರೆ ನೋಡ್ಬೋದು. ಆಮೇಲೆ ಇಲ್ಲೊಂದು ವಿಶೇಷವಾದ ಚಿತ್ರವನ್ನು ನಮಗೆ ತೋರಿಸಿದ್ದಾರೆ. ಶ್ರೀ ಗುರುಗಳು ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡುವುದು ಹೇಗೆ ಮಾಡಿಕೊಂಡಿದ್ದಾರೆ ಅಂತ ಎಷ್ಟು ಸುಂದರವಾದ ಚಿತ್ರವನ್ನು ನಮಗೆ ತೋರಿಸಿದ್ದಾರೆ ನೋಡ್ಬೋದು. ಸೊ ಅವರು ಇದ್ದಾಗ ಈ ರೀತಿಯಾಗಿ ಮಾಡ್ತಿದ್ರು ಅಂತ ನಮಗೆ ತಿಳಿಸೋಕೆ ಈ ರೀತಿಯಾಗಿ ಅವರ ಹಿನ್ನೆಲೆಯನ್ನು ನಮಗೆ ಈ ರೀತಿಯಾಗಿ ರೂಪಿಸಿಟ್ಟಿದ್ದಾರೆ. ಆಮೇಲೆ ಇವರಿಗೆ ಈ ಅದ್ಭುತವಾದ ದೃಶ್ಯವನ್ನು ನೋಡ್ಬೋದು. ಎಷ್ಟು ಸುಂದರವಾಗಿದೆ ಅಂದರೆ ಎಲ್ಲ ದೊಡ್ಡ ಗುರುಗಳು ಈ ಸ್ವಾಮಿಗೆ ದೀಕ್ಷೆಯನ್ನು ಕೊಡುತ್ತಿದ್ದಾರೆ. ಯಾವ ರೀತಿಯಾಗಿ ದೀಕ್ಷೆಯನ್ನು ತಗೊಳ್ತಿದ್ದಾರೆ ಅನ್ನೋದು ಕೂಡ ನಮ್ಮ ಕಣ್ಣು ಕಟ್ಟಿದ ಹಾಗೆ ರೀತಿಯಾಗಿ ತೋರಿಸಿದ್ದಾರೆ ಅಲ್ಲವ. ಸೊ ಆಮೇಲೆ ಮಕ್ಕಳನ್ನು ದಾಖಲಾತಿ ಮಾಡುವುದು, ಗುರುಜಿಗಳು ಯಾವ ರೀತಿಯಾಗಿ ಕೂಡ್ತಿದ್ರು, ಯಾವ ರೀತಿಯಾಗಿ ಅವರ ಚಲನವಲನಗಳಿದ್ದವು ಅಂತ ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಅನ್ನ ಪ್ರಸಾದಕ್ಕೆ ದಾಸೋಹಕ್ಕೆ ಅವರೇ ಸ್ವತಃ ತಮ್ಮ ಕೈಯಿಂದ ಸೌದೆಯನ್ನು ಒಡೆಯುತ್ತಿರುವುದು ಕೂಡ ತೋರಿಸಿದ್ದಾರೆ. ತುಂಬ ಸುಂದರವಾಗಿ ಈ ರೀತಿಯಾಗಿ ಅಲ್ಲಿ ತುಮಕೂರು ಮಠದಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಫ್ರೆಂಡ್ಸ್, ಇದು ಸಿದ್ಧಗಂಗಾ ಮಠದ ಇತಿಹಾಸ ಮತ್ತು ಪ್ರೇರಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಪ್ರೇರಣಾದಾಯಕ ಕಥೆಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. See you in the next video. Take care. Bye bye.